ನಂದಿನಿಯವ್ರ ಮನೆಗೆ ಹೋಗಿದ್ರಿಂದ ಏನಾದರೂ ಹೊಸ ಕ್ಲೂ ಸಿಕ್ತಾ? ನಂದಿನಿಯವ್ರ ಮನೇಲೂ ಸಿಕ್ತು, ಮಧುರ ಅವ್ರ ಮನೇಲೂ ಸಿಕ್ತು. ಏನು? ಕೇಸ್ಗೊಂದು ಹೊಸ ತಿರುವು ಕೊಡೋ ಥರದ್ದು. ಇವ್ರ ನಂಬರ್ಗೆ ಈ ನಂಬರಿಂದ ಕಂಟಿನ್ಯೂಸ್ ಆಗಿ ಕಾಲ್ಸ್ ಬಂದಿರೋದು ನೋಡ್ತಿದ್ರೆ ಇವರೇ ಈ ಕೊಲೆಗೆ ಕುಮ್ಮಕ್ ಕೊಟ್ಟಿರೋದು ಅಂತ ನನಗನ್ನಿಸ್ತು. ಇಲ್ಲ ಅಜಯ್? ಅಕ್ಕ, ಟ್ರಕ್ ಓನರ್ ಬಾಯ್ಬಿಟ್ಟಿದ್ದಾನೆ. ನಿನ್ನ ಗಂಡನಿಂದ ವಸೂಲಿ ಮಾಡಿರೋ ಹಣ ಒಡವೆಗಳನ್ನೆಲ್ಲ ಹೆಂಗೆ ವಾಪಸ್ ತರಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವ್ರ ಅಪ್ಪ ಅಮ್ಮ ದೂರ ಆದಾಗಿಂದ ಅವ್ನು ತುಂಬ ಡಿಪ್ರೆಷನ್ಗೆ ಹೋಗಿದ್ದ. ಗಂಡ ಆದವನು ಹೆಂಡತಿಗೆ ಯಾವುದೇ ರೀತಿ ಜೀವನಾಂಶ ಕೊಡೋ ಹಾಗಿಲ್ಲ ಅಂತ. ಸೊ ಇದ್ರ ಪ್ರಕಾರ ಈಗ ನಾನು ಹೇಳೋದನ್ನ ಎಲ್ಲರೂ ಕೇಳಿಸ್ಕೊಳ್ಳಿ. ದಿನ ಮಿನಿಮಿನ ಅಂತ ಆರ್ಟಿಫಿಷಿಯಲ್ ಒಡವೆಗಳನ್ನೇ ಹಾಕ್ಕೊಳ್ತಾ ಇದ್ರಿ. ಏನೋ ಮಕ್ಕಳು ಆಸೆ ಪಡ್ತಾರೆ ಅಂತ ನಾನು ಸುಮ್ಮನೆ ಇದ್ದೆ. ಆದರೆ ಹಬ್ಬದ ದಿವಸ ಮಾತ್ರ ನಿಮಗೆ ಮದುವೆಯಲ್ಲಿ ಕೊಡ್ಸಿರೋ ಒಡವೆಗಳನ್ನೇ ಎಲ್ಲರೂ ಹಾಕ್ಕೋಬೇಕು. ಅರ್ಥ ಆಯ್ತಾ? ಅತಿಥಿ, ನಿನ್ನ ಒಡವೆಯನ್ನು ಕೊಟ್ಟಿದ್ಯಾ? ರಾಖಿ ಕಟ್ತೀನಿ ಅಂತ ಹೇಳ್ಬಿಟ್ಟು ಏನು ಯೋಚನೆ ಮಾಡ್ತಾ ಇದ್ದೀರಾ? ಅದು ಅಮ್ಮ ಫ್ರೆಂಡ್ ಆಕಾಶ್ ಅಮ್ಮ ಮಿಸ್ಸಿಂಗ್ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆನಾ? ಏನಕ್ಕೂ ಒಂದ್ಸತಿ ನಾನೇ ಅವ್ರ ಮನೆಗೆ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ಪ್ರೈವೇಟ್ ಡಿಟೆಕ್ಟಿವ್, ನಮ್ಮನೇಲಿ ಪ್ರೈವೇಟ್ ಡಿಟೆಕ್ಟಿವ್ಗೆ ಏನು ಕೆಲಸ ಅಂತ ಗೊತ್ತಾಗಲಿಲ್ಲ. ನಿಮ್ಮ ಹೆಂಡತಿ 5 ದಿನದಿಂದ ಕಾಣಿಸ್ತಿಲ್ವಂತೆ. ಇದನ್ನೆಲ್ಲ ನಿಮ್ಗೆ ಯಾರು ಹೇಳಿದ್ದು? ನಿಮ್ಮ ಮಗ ಆಕಾಶ್. ಬೆಳದಿಂಗಳಾಗಿ ಬಾ ದಿವ್ಯಾ, ಬಾ. ಕಾಫಿ ಆಯ್ತಾ? ಆಯ್ತು ಆಯ್ತು. ಏನು ಎಕ್ಸರ್ಸೈಸ್ ಮಾಡ್ತಿದ್ರಾ? ನೀನಂತೂ ಮಾಡಲ್ಲ, ಸೊ ನಿಂದು ಸೇರ್ಸ್ ನಾನು ಮಾಡ್ತಾ ಇದ್ದೆ. ತಮಾಷೆ ತಮಾಷೆ ತಮಾಷೆ. ಏನು ಡಿನ್ನರು ಅಂತ ಏನೋ ಹೇಳ್ತಾ ಇದ್ರಿ? ಡಿನ್ನರ್ರಾ? ಯಾವ ಡಿನ್ನರು? ಈಗ ಫೋನಲ್ಲಿ ಮಾತಾಡ್ತಿದ್ರಲ್ಲ, ಟೇಬಲ್ ಬುಕ್ ಮಾಡಿದ್ರಿ? ಓ ಅದಾ? ಹಾಗಾದ್ರೆ ನೀನು ಅವಾಗ್ಲಿಂದ ಇಲ್ಲೇ ಇದೆಯಾ? ಇನ್ನೊಬ್ರು ಮಾತಾಡೋದನ್ನ ಕತ್ತು ಕೇಳಿಸ್ಕೊಳ್ಳೋದು ತಪ್ಪಲ್ವಾ ದಿವ್ಯಾ? ಪರವಾಗಿಲ್ಲ ಬಿಡು, ಹೇಗಿದ್ರು ನಮ್ಮ ಹುಡುಗಿನೇ. ನಿಮ್ಮ ಹುಡುಗಿನಾ? ಅಂದ್ರೆ ಇಬ್ರು ಒಂದೇ ಮನೇಲಿ ಇದೀವಲ್ಲ, ಅದಕ್ಕೆ ನಮ್ಮ ಹುಡುಗಿ ಅಂದೆ. ಓ, ಯಾರ ಜೊತೆ ಡಿನ್ನರು? ಅವಳ ಜೊತೆನಾ? ಅವಳ? ಯಾವಳು? ಅದೇ ನಿಮ್ ಬೆಳದಿಂಗಳ ಬಾಲೆ. ಓ ಗೊತ್ತಾಗೋಯ್ತಾ? ನಿಜಕ್ಕೂ ನನ್ನ ಮನಸ್ಸನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ ನೀನು. ನಿನ್ನ ಮದುವೆ ಆಗೋ ಹುಡುಗ ನಿಜವಾಗ್ಲೂ ಅದೃಷ್ಟ ಮಾಡಿದ್ದೆ. ಅಯ್ಯೋ ನಾನ್ಸೆನ್ಸ್ ಫೆಲೋ, ನೀನೇ ಕಣೋ ಅದೃಷ್ಟವಂತ. ನನಗೆ ಗೊತ್ತು. ನಾನ್ ಕೂಡ ಅದೃಷ್ಟವಂತ ಅಂತ ನನಗೆ ಗೊತ್ತು ಅಂತ ನಿನಗೆ ಹೇಳಕ್ ಬಂದೆ. ಯಾಕಂದ್ರೆ ನನ್ನ ಬೆಳದಿಂಗಳ ಬಾಲೆ ನಾನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ನಿನ್ ತರ. ಅದಕ್ಕೆ ಅವಳ ಮೇಲೆ ನನಗೆ ಯಾವಾಗ ಪ್ರೀತಿ ಹುಟ್ಟು ಅಂತ ನನಗೆ ಗೊತ್ತೇ ಆಗಲಿಲ್ಲ. ಅವಳು ನನಗೋಸ್ಕರ ಎಷ್ಟು ಸರ್ಪ್ರೈಸಸ್ ಕೊಟ್ಟಿದ್ದಾಳೆ ಗೊತ್ತಾ? ನನಗೆ ಫೋನ್ ಮಾಡಿ ಐ ಲವ್ ಯು ಅಂತ ಹೇಳಿದ್ದಾಳೆ, ಸ್ಟೇಷನಿಗೆ ಸಿನಿಮಾ ಟಿಕೆಟ್ ಕಳಿಸಿದ್ದಾಳೆ, ಹೊಸ ಟಿ ಶರ್ಟ್ ಕೊಡಿಸಿದ್ದಾಳೆ, ಕ್ಯಾಂಡ್ಲೈಟ್ ಡಿನ್ನರ್ ಕರೆದಿದ್ಲು. ಆದರೆ ನಾನೇ ಗೂಬೆ ಅವಳ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ದೆ ನಿನ್ನ ಕರ್ಕೊಂಡು ಹೋದೆ. ಅವತ್ತು ನಾನು ನಿನ್ನ ಕರ್ಕೊಂಡು ಹೋಗದೆ ಇದ್ದಿದ್ರೆ ಅವತ್ತೇ ಬಂದಿರೋಳು. ನಿಮ್ಮ ಅಜ್ಜಿ ಬಂದಿರೋಳು. ಏನೋ ಬೈದಂಗಿತ್ತು. ಏನಿಲ್ಲ, ನೀವು ಮುಂದುವರಿಸಿ. ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ನಾಳೆ ಕ್ಯಾಂಡ್ಲೈಟ್ ಡಿನ್ನರ್ ಕರ್ಕೊಂಡೋಗಿ ಸರ್ಪ್ರೈಸ್ ಕೊಡಬೇಕು ಅಂತ ಇದ್ದೀನಿ. ಬೆಳದಿಂಗಳಾಗಿ ಬಾ. ಛೇ, ಇಷ್ಟು ದಿನ ನಾನು ಸುಮ್ಮನಿದ್ದಿದ್ದೆ ತಪ್ಪಾಗೋಯ್ತು. ಇನ್ನು ಸುಮ್ಮನಿದ್ರೆ ನನಗೆ ಲಾಸು. ಹೆಂಗೂ ಅಜಯ್ ಬಾಬಾ ಲವ್ ಮಾಡ್ತಿರೋದು ದೀಪ್ತಿ ಅನ್ನೋ ಹುಡುಗಿನಲ್ಲ, ಅವಳೋ ಬೆಳದಿಂಗಳ ಬಾಲೆ. ಇವತ್ತು ನಾನು ಅಲ್ಲಿಗೆ ಹೋಗ್ತೀನಿ, ಅವಳು ಯಾವಳು ಅಂತ ಕಂಡು ಹಿಡ್ದೇ ಹಿಡಿತೀನಿ. ಮುಖಕ್ಕೆ ಮಂಗಳಾರತಿ ಮಾಡ್ತೀನಿ. ಆಮೇಲೆ ಬಾವಂಗೆ ಹೇಳ್ತೀನಿ, ಅವಳು ಅಮಾವಾಸ್ಯೆ ಬಾಲೆ, ನಾನೇ ಬೆಳದಿಂಗಳ ಬಾಲೆ ಅಂತ. ಏನು ಹೇಳ್ತಾ ಇದ್ದೀರಿ ಮೇಡಮ್ ನೀವು? ನನ್ನ ಮಗಳು 5 ದಿವಸದಿಂದ ಅವಳು ಗಂಡನ ಮನೇಲಿಲ್ವಾ? ಹೌದು ಸರ್.
ಪ್ರತಿ ಸತಿನೂ ಜಗಳ ಆದಾಗ ಇಲ್ಲಿಗೆ ಬರ್ತಾರಂತೆ. ಈ ಸತಿನೂ ಇಲ್ಲಿಗೆ ಬಂದಿದ್ದಾರೆ ಅಂತ ನಿಮ್ಮ ಅಳಿಯ ಹೇಳಿದ್ರು. ಹ್ಞೂ, ಈಗ ಬಂದಾಗ ಮಾತಾಡ್ತಾನೆ. ಸರಿ ಇಲ್ಲ ಮೇಡಮ್, ನಾನು ಅಳಿಯ ಒಂಚೂರು ಸರಿ ಇಲ್ಲ. ಸರಿ ಇಲ್ಲ ಅಂದರೆ ಮಾಡೋದಕ್ಕೇನು ಕೆಲಸ ಇಲ್ಲ. ಅದಕ್ಕೆ ಯಾವಾಗಲೂ ಏನೇನೋ ಸಬೂಬ್ ಹೇಳಿಬಿಟ್ಟು ನನ್ನ ಮಗಳನ್ನ ದುಡ್ಡಿಗೆ ಪೀಡಿಸ್ತಾ ಇದ್ದ. ಮತ್ತು PWDಯಲ್ಲಿ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅಂತ ಹೇಳಿದ್ರು. ಅದೇನೋ ನಿಜವೇ. ಆದರೆ ಇತ್ತೀಚೆಗೆ ಲಂಚ ತಿಂದುಬಿಟ್ಟ ಅಂತ ಅವನನ್ನು ಸಸ್ಪೆಂಡ್ ಮಾಡಿದ್ದಾರೆ. ದುಡ್ಡಿನ ಆಸೆಗೆ ಅವನೇ ನನ್ನ ಮಗಳನ್ನೇನೋ ಮಾಡಿರಬೇಕು. ದುಡ್ಡಿನ ಆಸೆಗೆ ತಮ್ಮ ಹೆಂಡ್ತಿನ ತಾವೇ ಕಿಡ್ನಾಪ್ ಮಾಡ್ತಾರಾ? ಇದು ನಾನು ಹೇಳ್ತಿರೋ ಮಾತಲ್ಲ ಸರ್. ಸ್ವಲ್ಪ ದಿವಸದ ಹಿಂದೆ ನನ್ನ ಮಗಳೇ ಹಾಗಂತ ಹೇಳಿ. ನಿಗೊಂದು ಒಳ್ಳೆ ಗಿಫ್ಟ್ ತಂದು ಇಟ್ಟಿದ್ದೀನಿ, ತಗೋ ಹೋಗು. ಹಾಗೆಲ್ಲ ಬಾಯ್ಬಿಟ್ಟು ಹೇಳಕ್ಕಾಗಲ್ಲ, ರೂಮಲ್ಲಿ ಇಟ್ಟಿದ್ದೀನಿ, ತಗೋ ಹೋಗು. ಏ ನನ್ನ ಅಳಿಯನಿಗೆ ಪರಮ ಸಂತೋಷ ಆಗಿಬಿಡ್ತಿತ್ತು. ಆದರೆ ನನ್ನ ಮಗಳ ಹಾಗಲ್ಲ, ತುಂಬ ಸ್ವಾಭಿಮಾನಿ. ತನ್ನ ದುಡಿಮೆ ಹಣದಲ್ಲಿ ಒಂದಷ್ಟನ್ನು ಸೇವ್ ಮಾಡಿ ಹಾಗೋ ಒಟ್ಟಲ್ಲಿ ನನ್ನ ದುಡ್ಡನ್ನು ನನಗೆ ವಾಪಸ್ ಕೊಟ್ಬಿಡೋಳು. ಅಂಥ ಮನುಷ್ಯನ ಜೊತೆ ನಿಮ್ಮ ಮಗಳನ್ನ ಯಾಕಿರಕ್ಕೆ ಬಿಟ್ರಿ ಸರ್? ವರದಕ್ಷಿಣೆಗೋಸ್ಕರ ಕಿರುಕುಳ ಕೊಡೋದು ಅಪರಾಧ. ಅದನ್ನು ಎನ್ಕರೇಜ್ ಮಾಡೋದು ಇನ್ನೂ ದೊಡ್ಡ ಅಪರಾಧ ಅಲ್ವಾ? ಹೌದು ಸರ್. ಆದರೆ ಏನು ಮಾಡಲಿ, ನನ್ನ ಮಗಳು ತನ್ನ ಗಂಡನ್ನು ತುಂಬ ಪ್ರೀತಿಸ್ತಾ ಇದ್ಲು. ಅವನು ಎಷ್ಟೇ ಬೈಲಿ, ಎಷ್ಟೇ ಕಿರುಕುಳ ಕೊಡಲಿ, ಅವನನ್ನು ಬಿಟ್ಕೊಡ್ತಾ ಇರಲಿಲ್ಲ. ಮಗು ಕಾರಣಕ್ಕಿರ್ಬೋದಾ? ಇರ್ಬೋದು. ಇಷ್ಟೆಲ್ಲ ನೋವುಗಳ ಮಧ್ಯೆನೂ ದಿನಕ್ಕೂ ಒಂದು ಸರ್ತಿನಾದರೂ ನನಗೆ ಫೋನ್ ಮಾಡದೇ ಇರ್ತಾ ಇರಲಿಲ್ಲ. ಸಾಮಾನ್ಯವಾಗಿ ಪೇಟೆಂಟಿಂದ ಲಕ್ಷಗಟ್ಟಲೆ ಹಣ ಬರುತ್ತೆ. ರೆಸಿಪಿ ಬರೆದು ಕೊಡು ಅಂತ ಲಕ್ಷ್ಮಿ ಅವ್ರಿಗೆ ಕೇಳಿದ್ರು, ಅವ್ರು ಒಪ್ಪಿರಲಿಲ್ಲ. ಅದಕ್ಕೆ ಅವ್ರನ್ನ ಎದುರಿಸಿ ರೆಸಿಪಿನ ಬರ್ಸ್ಕೊಂಡು ಅವ್ರನ್ನ ಸಾಯಿಸೂ ಇರ್ಬೋದು. ನಿಮ್ಮ ಹೆಂಡತಿನೇ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ರಾ? ಹೌದು ಮೇಡಮ್. ಲಕ್ಷ್ಮಿ ಅವ್ರ ಫೋನ್ ಡೀಟೇಲ್ ಸಿಕ್ಕಿದೆ. ಎಲ್ಲಿದ್ದಾಳೆ ನನ್ನ ಮಗಳು? ಚೆನ್ನೈ ರೂಟಲ್ಲಿ ಟ್ರಾವೆಲ್ ಆಗಿದೆ. ಇಲ್ಲ ಅವನೇ ಏನಾದರೂ ಓಡಿಸ್ಕೊಂಡು ಹೋಗಿದ್ರೆ? ಯಾರು? ಇನ್ಯಾರು? ಸಂಜಯ್. ಯಾರು ಸಂಜಯ್? ಲಕ್ಷ್ಮಿ ಬಾಯ್ ಫ್ರೆಂಡ್. ನಿಮ್ಮ ನೋವು ಅದೇನು ಅಂತ ಹೇಳಿ. ನಿಮ್ಮ ನೋವು ನಮ್ಮ ನೋವಲ್ವಾ? ನಿನ್ನ ಮಗಳು ಅಲ್ಪಾಯುಷ ಕಡೆಲಲ್ತ. ಗಂಡು ಹೆಣ್ಣು ಇಬ್ಬರು ಅವ್ರ ಹೆಸ್ರನ್ನ ಇವರು, ಇವ್ರ ಹೆಸ್ರನ್ನ ಅವರು ಒಗಟಲ್ಲಿ ಹೇಳ್ಬಿಟ್ಟು ಒಳಗೆ ಬರಬೇಕು. ಊರಿಗೆ ಪೈಲ್ವಾನ್ರು, ಪ್ರೀತಿಲಿ ಯಜಮಾನ್ರು. ನನ್ನ ಗೆದ್ದ ರಾಮೂರು ಇನ್ಮೇಲೆ ನನ್ನವರು. ನನ್ನ ಕಣ್ಣಲ್ಲಿ ನಿಂತವ್ರೆ, ನಕ್ರೆ ಸಂದಾಗ ಕಾಣ್ತವ್ರೆ. ನಮ್ಮ ಅವನ ಗೆಪ್ತಿ ಮಾಸಕ್ಕೆ ಮೊದಲೇ ಜಾನಕಿ ಅವ್ರು ಬಂದವ್ರೆ. ನಾ ಇರೋ ತನಕ ಈ ಮನೆ ಒಳಗ ನನ್ನ ಬರೋಬ್ಬರಿ ಬರ್ಲಿಕ್ಕೆ ನಿನಗ ಸಾಧ್ಯನೇ ಇಲ್ಲ. ನಿಮ್ಗ ಅಧಿಕಾರ ಬೇಕು, ಬರೀ ಅಧಿಕಾರ ಬೇಕು, ಹೌದಲ್ಲ? ಈ ಮನೆಯೊಳಗ ನಿಮ್ಗೆ ಎಷ್ಟು ಅಧಿಕಾರ ಅದನೋ ಅಷ್ಟೇ ಅಧಿಕಾರ ನನಗೂ ಅದ. ಯಾವತ್ತಿದ್ರು ಕುದುರಿನ, ಕತ್ತಿನ. ಅತ್ತಿಯವರ ನಾನು ನಿನ್ಗೇನೋ ಹೇಳಬೇಕು. ನನಗ ನಿಮ್ಮ ಹತ್ರ ಮಾತು ಕೇಳ್ಬೇಕಂತಾನೆ ಎಷ್ಟು ದಿನದಿಂದ ಕಾಯ್ತಿದ್ದೆ. ಹೇಳಿ. ನಾನು ದತ್ತನ ಮೇಲೆ ಕಬಡ್ಡಿಲಿ ಗೆದ್ನಲ್ಲ, ಅದಕ್ಕೆ ನೀನೇ ಕಾರಣ. ಅಯ್ಯೋ, ನೀವು ಗೆಲ್ಲೋ ಅಂತ ನಾನೇನು ಮಾಡಿಲ್ಲ. ಪೂರ್ತಿ ಮಾತು ಕೇಳಿಸ್ಕೋತ್ಯಾ? ಯಾಕೆ ಹೇಳಿ ನೀನು ಸ್ಫೂರ್ತಿ ಆಗಿದ್ದು?
ನಿನ್ನ ಅನಿಷ್ಟ ಮುಖ ನೋಡ್ಕೊಂಡು ಇಲ್ಲೇ ಬಿದ್ದಿರೋ ಬದಲು 6 ತಿಂಗಳು ದೂರ ಹೋಗೋದೇ ವಾಸಿ ಅಂತ ಅನಿಸ್ತು. ಅವನೇ ಈ ಮನೇಲಿ ಇರಲ್ಲ ಅಂದ್ಮೇಲೆ ನಿನಗೇನೆ ಕೆಲಸ? ತೊಳಗೆ ಇಲ್ಲಿಂದ, ತೊಳಗೆ. ನನ್ನ ಮಗ ಧರ್ಮಸಿಂಹನ ಪದಕ ಎಲ್ಲೇ? ಅಬ್ಬೇ ಅದು ಪದಕ ಇನ್ನು ಎಷ್ಟು ದಿನ ಸುಳ್ಳು ಹೇಳ್ಕೊಂಡು ಸುತ್ತ್ಯಾ? ಧರ್ಮಸಿಂಹನ ಪದಕ ಆ ಪ್ರತಾಪ ರುದ್ರನ ಹತ್ರ ಹೇಗೆ ಹೋಯ್ತು? ಅಳ್ತಾ ಇದೆಯಾ? ಏನವ ಮಗಿನ ಥರ? ನಮಗೆ ಬೇಕಂತ ನಾವು ಹೋಯ್ತಾ ಇದ್ದೀವಿ. ನೀವು ಬಂದಾಗ ಎಷ್ಟು ಖುಷಿ ಆಯ್ತು, ಈಗ ಹೋಗುವಾಗ ಅಷ್ಟೇ ದುಃಖ ಆಯ್ತದೆ. ಹಾಯ್ ಡಾರ್ಲಿಂಗ್. ಹಾ, ಈಗ ಹೋಗ್ತಿದ್ದಾರೆ. ಎಸ್, ಲವ್ ಯು ಮಿಸ್ಟರ್ ಗುರುಮೂರ್ತಿ. ಮಾವ, ಯಾಕೆ ಏನಾಯ್ತು? ಏನೋ ತುಂಬಾ ಟೆನ್ಷನ್ ಅಲ್ಲಿ ಇದ್ದೀರಾ? ಏನೂ ಇಲ್ಲ. ಯಾಕೇನೂ ಇಲ್ಲ? ಪರಮೇಶ್ವರ, ಇದೇನಪ್ಪ ಹೊಸ ಸಂಕಟ ತಂದಿಟ್ಬಿಟ್ಟೆ. ಶೇಷ ಆ ದುಷ್ಟನ ಜೊತೆ ಹೋಗಿದ್ದಾಳೆ, ಹೀಗೇನ್ ಮಾಡ್ಲಿ? ಯಾಕೆ ನಿನ್ನ ನಿಜ ರೂಪದಲ್ಲಿ ಬಂದು ನಿಲ್ಲೋದಕ್ಕೆ ಭಯನಾ? ಏ ಅವಿವೇಕಿ, ಮುಚ್ಚು ಬಾಯಿ. ಏನೋ ಶಕ್ತಿಶಾಲಿ ಅಂತ ಅಹಂಕಾರದ ಮಾತುಗಳನ್ನ ಆಡ್ತಾನೆ ಹೋಗ್ತಾ ಇದೆಯಾ ಅಲ್ವಾ? ನನ್ನ ಶಕ್ತಿಯ ಸ್ವರೂಪ ಎಂತದ್ದು ಅಂತ ತೋರಿಸ್ತೀನಿ.